ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಂತಹ ಎಂಎಲ್ಸಿ ರಾಜೇಂದ್ರ ಕ್ಷಣ ಕ್ಷಣಕ್ಕೂ ರೋಚಕ ತಿರುವನ್ನ ಪಡೆದುಕೊಳ್ಳುತ್ತಿರುವಂತಹ ಹನಿ ಟ್ರ್ಯಾಪ್ ಪ್ರಕರಣ ಸಚಿವ ರಾಜಣ್ಣರ ಪುತ್ರ ಎಂಎಲ್ಸಿ ರಾಜೇಂದ್ರರನ್ನ ಮುಗಿಸೋದಕ್ಕೆ ಒಂದೆರಡಲ್ಲ 70 ಲಕ್ಷ ಸುಪಾರಿಯನ್ನ ಕೊಟ್ಟಿದ್ರಂತೆ. ಅಜ್ಞಾತ ಸ್ಥಳದಲ್ಲಿ ಕೂತು ನನ್ನನ್ನ ಮುಗಿಸೋದಕ್ಕೆ ಯತ್ನ ಎಂದು ದೂರು ದಾಖಲಾಗಿದೆ. ಇದು ರಾಜಣ್ಣರ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಬಹುದೊಡ್ಡ ಡೆವಲಪ್ಮೆಂಟ್ಗಳನ್ನ ನಾವೀಗ ರಿವೀಲ್ ಮಾಡ್ತಾ ಇದ್ದೀವಿ. ಈಗಾಗಲೇ ತುಮಕೂರು ಎಸ್ಪಿ ಅಶೋಕ್ ಕೆವಿಗೆ ದೂರು ದಾಖಲು ಮಾಡಿದ್ದಾರೆ. ದೂರಿನ ಮೇರೆಗೆ ಕ್ಯಾತ್ಸಂದ್ರ ರೌಡಿ ಶೀಟರ್ ಸೋಮು ಸೇರಿ 5 ವಿರುದ್ಧ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ರೆಡಿ ಆಗಿದೆ. ಅರ್ಥಾತ್ ಎಫ್ಐಆರ್ BNS ಸೆಕ್ಷನ್ 109(3)29(4) ಇದರ ಅಡಿಯಲ್ಲಿ ಎಫ್ಐಆರ್ ಫೈಲ್ ಆಗಿರುವಂತಹದ್ದು. ತುಮಕೂರಿನ ಜಯಪುರ ಪ್ರದೇಶದ ಕುಖ್ಯಾತ ರೌಡಿಯ ಹೆಸರು ಕೂಡ ಪ್ರಸ್ತಾಪ ಅಥವಾ ಉಲ್ಲೇಖ ಆಗಿದೆ. ರಾಜೇಂದ್ರ ದೂರಿನ ಬೆನ್ನಲ್ಲೇ ಈಗ ರಾಜೇಂದ್ರರಿಗೆ ಬಿಗಿ ಭದ್ರತೆ ಕೊಡುವಂತಹ ಚಿಂತನೆಯನ್ನು ಕೂಡ ನಡೆಸಲಾಗ್ತಾ ಇದೆಯಂತೆ. ಆ ಎಫ್ಐಆರ್ ಪ್ರತಿಯನ್ನು ನೀವೀಗ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದು ರಾಜೇಂದ್ರ ಶುಕ್ರವಾರ ನೀಡಿರ್ತಕ್ಕಂತಹ ದೂರು. ನನ್ನ ವಿರುದ್ಧ ಬಹುದೊಡ್ಡ ಷಡ್ಯಂತ್ರ ನಡೆಸಲಾಗ್ತಾ ಇದೆ. ತಂದೆ ರಾಜಣ್ಣ ಹೇಳಿದ್ರು ನಮ್ಮಿಬ್ಬರಿಗೂ ಕೂಡ ಹನಿ ಟ್ರಾಪ್ ಖೆಡ್ಡಾಗೆ ಬೀಳಿಸೋದಕ್ಕೆ ಪ್ರಯತ್ನ ಆಗಿತ್ತು ಅಂತ. ನನ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆ ಇದೆ. ನನ್ನನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಅದಾದ ನಂತರ ಸ್ವತಃ ಸಚಿವ ರಾಜಣ್ಣ ಟರ್ನ್ ಹೊಡೆದ್ರು. ಇಂಥವರೇ ಮಾಡಿದ್ದಾರೆ. ಬ್ಲೂ ಜೀನ್ಸ್ ಅನ್ನ ಬಿಟ್ಟರೆ ಬೇರೆ ಯಾವ ಸುಳಿವು ಕೂಡ ರಾಜಣ್ಣರ ಬಳಿ ಇರಲಿಲ್ಲ. ನಾನು ಇರ್ತಕ್ಕಂತಹ ಸರ್ಕಾರಿ ನಿವಾಸದ ಎದುರು ಮತ್ತು ಹಿಂಭಾಗದಲ್ಲಿ CCTV ಇರಲಿಲ್ಲ ಅಂದರು. ಈ ಪ್ರಕರಣ ಯಾವಾಗ ತೀವ್ರ ತರಹದ ತೀವ್ರತೆಯನ್ನು ಪಡೆದುಕೊಳ್ಳುತ್ತೋ ಹೈಕಮಾಂಡ್ ನಾಯಕರು ಅದು ಹೆಂಗೆ ಸಚಿವರನ್ನ ಕಿವಿ ಹಿಂಡಿದ್ರೋ ಗೊತ್ತಿಲ್ಲ. ಆ ಹೇಳಿದ ಶಬ್ದದ ತೀವ್ರತೆ ಕಮ್ಮಿ ಆಗ್ತಾ ಬಂತು. ಹನಿ ಟ್ರ್ಯಾಪ್ ಪ್ರಕರಣದ ಮೇಲೆ ತೋರಿಸಿದಂಥ ಆಸಕ್ತಿಗಳು ಕೂಡ ಕ್ಷೀಣಿಸ್ತಾ ಹೋಯಿತು. ಅದಕ್ಕೇನು ಕಾರಣ ಅನ್ನೋದು ಇನ್ನೂ ಕೂಡ ನಿಖರತೆ ಇಲ್ಲ. ಇದು ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಈಗ ಮಹತ್ವದ ತಿರುವು ಸಿಕ್ಕಿದೆ. ಸಚಿವ ರಾಜಣ್ಣರ ಪುತ್ರ ಎಂಎಲ್ಸಿ ರಾಜೇಂದ್ರರನ್ನ ಮುಗಿಸೋದಕ್ಕೆ 70 ಲಕ್ಷ ಸುಪಾರಿಯನ್ನ ಕೊಟ್ಟಿದ್ರಂತೆ. 70 ಲಕ್ಷ ಸುಪಾರಿ. ಮನೆಯಲ್ಲಿ ಪ್ರೋಗ್ರಾಂ ನಡೀತಾ ಇತ್ತು. ಪ್ರೋಗ್ರಾಂ ಸೋಗಿನಲ್ಲಿ ಮನೆಗೆಲಸಕ್ಕೆ ಬರುವಂತಹ ವ್ಯಕ್ತಿಗಳಿಂದ ನನ್ನನ್ನು ಕೊಲ್ಲೋದಕ್ಕೆ ಪರಿಪೂರ್ಣ ಪ್ಲಾನ್ ಅನ್ನ ಮಾಡಲಾಗಿತ್ತು. ಆದರೆ ಅದೃಷ್ಟವಶಾತ್ ಜನರ ಆಶೀರ್ವಾದ, ಭಗವಂತನ ಕೃಪೆ, ನಾನಿನ್ನೂ ಸತ್ತಿಲ್ಲ ಅಂದರೆ ಕೊಲೆಯಾಗಿ ಹೋಗಿಲ್ಲ. ಯಾಕಂದರೆ ವಿರೋಧಿಗಳು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ವಿರೋಧಿಗಳ ವಿರುದ್ಧ ಅವರು ಕಿಡಿಕಾರಿದಂತಹ ರೂಪ ಮತ್ತು ರೀತಿ ಹಂಗಿತ್ತು. ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ತಿರುವನ್ನು ಪಡೆದುಕೊಳ್ತಾ ಇದೆ ಹನಿ ಟ್ರ್ಯಾಪ್ ಪ್ರಕರಣ. ಸಚಿವ ರಾಜಣ್ಣರ ಪುತ್ರ ಎಂಎಲ್ಸಿ ರಾಜೇಂದ್ರರನ್ನ ಮುಗಿಸೋದಕ್ಕೆ 70 ಲಕ್ಷ ಸುಪಾರಿಯಂತೆ. ಅಜ್ಞಾತ ಸ್ಥಳದಲ್ಲಿ ಕೂತು ನನ್ನನ್ನು ಮುಗಿಸಲು ಯತ್ನ ಎಂದು ದೂರು ದಾಖಲಾಗಿದೆ. ಶುಕ್ರವಾರ ತುಮಕೂರು ಎಸ್ಪಿ ಅಶೋಕ್ ಕೆವಿಗೆ ದೂರನ್ನ ಕೊಡಲಾಗಿರುವಂತಹ ದೂರಿನ ಮೇರೆಗೆ ಕ್ಯಾತ್ಸಂದ್ರ ರೌಡಿ ಶೀಟರ್ ಸೋಮು ಸೇರಿ 5 ವಿರುದ್ಧ ಎಫ್ಐಆರ್ ಈಗಾಗಲೇ ದಾಖಲಾಗಿದೆ. ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು.